ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಅಕ್ಟೋಬರ್ 21, 2025ರಂದು ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ವತಿಯಿಂದ ಪುರಭವನದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ವಾಲ್ಮೀಕಿ ಸಮಾಜದ ವಿರುದ್ಧವಾಗಿ ಆಕ್ಷೇಪಾರ್ಹ ಅಶ್ಲೀಲ ಪದ ಬಳಕೆ ಮಾಡಿ ಬೇಡ ಜನಾಂಗವನ್ನು ನಿಂದಿಸಿ ಅಪಮಾನ ಮಾಡಿರುವ ಮಾಜಿ ಸಂಸದ ರಮೇಶ್ ವಿಶ್ವನಾಥ್ ಕತ್ತಿರವರ ವಿರುದ್ಧ ಪರಿಶಿಷ್ಟ ಜಾತಿ ಪಂಗಡದವರ ವಿರುದ್ಧ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಸ್.ಸಿ. ಬಸವರಾಜು, ರಾಜ್ಯಾಧ್ಯಕ್ಷರಾದ ದೇವರಾಜ್ ಟಿ. ಕಾಟೂರು, ಉಪಾಧ್ಯಕ್ಷರಾದ ಶಿವಕುಮಾರ್ ಸ್ವಾಮಿ, ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಲೋಕೇಶ್ ಪ್ರಿಯಾ, ಮುಖಂಡರಾದ ಸಿ. ಸ್ವಾಮಿ, ಎಡತಲೆ ಶಿವಕುಮಾರ್, ಪಿ.ಎಲ್. ಸ್ವಾಮಿ, ವಿಜಯಕುಮಾರ್, ನೃಪತುಂಗ, ಶಿವಕುಮಾರ್, ಸುರೇಶ್, ಶಾಂತರಾಜು, ಶಿವಣ್ಣ, ಮಹಾದೇವ್, ಅಂಕಯ್ಯ, ಪ್ರಕಾಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ರಮೇಶ್ ಕತ್ತಿಗೆ ಬೇಕೇ ಬೇಕು, ಬೇಕೇ ಬೇಕು, ಅವಿವೇಕಿ ರಮೇಶ್ ಕತ್ತಿಯನ್ನು, ಅವಿವೇಕಿ ರಮೇಶ್ ಕತ್ತಿಯನ್ನು, ನಾಯಕ ಸಮಾಜವನ್ನು ನಿಂದಿಸಿರುವ ಅವಿವೇಕಿ ರಮೇಶ್ ಕತ್ತಿಯನ್ನು ವಾಲ್ಮೀಕಿ ಬೇಡ ನಾಯಕ ಸಮಾಜವನ್ನ ಅಶ್ಲೀಲ ಪದ ಬಳಸಿ ನಿಂದಿಸಿ ಅಪಮಾನ ಮಾಡಿರ್ತಕ್ಕಂಥ ಏನು ಅವಿವೇಕಿ ರಮೇಶ್ ಕತ್ತಿ ವಿರುದ್ಧ ಇವತ್ತು ಮೈಸೂರಿನಲ್ಲಿ ಒಂದು ಸಾಂಕೇತಿಕವಾಗಿ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ಕೊಳ್ತಾ ಇದ್ದೇವೆ. ಏನು ಮಾಜಿ ಸಂಸದ ರಮೇಶ್ ಕತ್ತಿ ನಾಯಕ ಸಮಾಜದ ಇತಿಹಾಸವನ್ನು ಅರಿಯದೆ ಇವತ್ತು ರಾಜಕೀಯ ಕಾರಣಕ್ಕಾಗಿ ಏನು ಬೆಳಗಾವಿಯ ಒಂದು DCC ಬ್ಯಾಂಕ್ ಚುನಾವಣೆಯನ್ನು ಏನು ಕಳೆದ 30 ವರ್ಷಗಳಿಂದಲೂ ಕೂಡ ಇವರ ಏನು ಒಂದು ಕುಟುಂಬದವರು ಹಾಗೂ ಅಲ್ಲಿನ ಏನು ಮೇಲ್ವರ್ಗದವರು ಆಡಳಿತವನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಈ ಬಾರಿ ಏನು ನಾಯಕ ಸಮಾಜದ ಒಬ್ಬ ಧೀಮಂತ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಏನು DCC ಬ್ಯಾಂಕ್ನ ಒಂದು ಅಧಿಕಾರಿ ಚುಕ್ಕೋಣಿಯನ್ನು ಹಿಡಿದಿದ್ದಾರೆ. ಅದರ ಸಹಿಸಲಾರದಂತಹ ಅವಿವೇಕಿ ರಮೇಶ್ ಕತ್ತಿ ಇವತ್ತು ವಿನಾಕಾರಣ ಸತೀಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ನಾಯಕ ಸಮಾಜದ ಒಬ್ಬ ಧೀಮಂತ ನಾಯಕ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಬೇಡ ನಾಯಕ ಸಮಾಜವನ್ನು ಅಶ್ಲೀಲ ಪದ ಬಳಸಿ ನಿಂದಿಸಿ ಇವತ್ತು ಅಖಂಡ ವಾಲ್ಮೀಕಿ ನಾಯಕ ಸಮಾಜದಲ್ಲಿರ್ತಕ್ಕಂಥ 75 ಲಕ್ಷ ಜನಸಂಖ್ಯೆಯ ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ತೀವ್ರತರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ರಮೇಶ್ ಕತ್ತಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ, ಇವತ್ತು ಏನು 77 ಪಾಳೆ ಪಟ್ಟುಗಳನ್ನು ಕಟ್ಟಿ ಈ ಒಂದು ದಕ್ಷಿಣ ಭಾರತದಲ್ಲಿ ತನ್ನದೇ ಆದಂಥ ಒಂದು ಪ್ರಸಿದ್ಧಿಯನ್ನು ಪಡೆದು ಜನರ ರಕ್ಷಣೆಗಾಗಿ ಖಡ್ಗವನ್ನು ಹಿಡಿದಂತಹ ಮದಕರಿ ನಾಯಕರ ಒಂದು ಇತಿಹಾಸವನ್ನು ಅರಿತುಕೊಳ್ಬೇಕು. ಅಷ್ಟೇ ಅಲ್ಲ, ಇವತ್ತು ಹಲಗರಿ ಬೇಡರ ಒಂದು ಹೋರಾಟವನ್ನು ಏನು ರಮೇಶ್ ಕತ್ತಿ ಅರಿತುಕೊಳ್ಬೇಕು. ಇಷ್ಟಲ್ಲದೆ ಏನು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಏನು ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಕ್ಕಬುಕ್ಕರ ಇತಿಹಾಸವನ್ನು ಅರಿತು ಈ ವ್ಯಕ್ತಿ ಮಾತನಾಡಬೇಕಾಗಿತ್ತು. ಆದರೆ ಇವತ್ತು ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ಸಮಾಜಕ್ಕೆ ಇತಿಹಾಸ ಪುರಾಣ ಪುರಾತತ್ವ ಉಳ್ಳಂತಹ ಸಮಾಜ ನಮ್ಮ ನಾಯಕ ಸಮಾಜ. ಇಂತಹ ನಾಯಕ ಸಮಾಜ ನಾಡನ್ನು ಕಟ್ಟಿರ್ತಕ್ಕಂಥದ್ದು, ದೇಶವನ್ನು ಕಟ್ಟಿರ್ತಕ್ಕಂಥದ್ದು, ಇಡೀ ಜಗತ್ತಿಗೆ ಒಂದು ಸಂವಿಧಾನ ಮೊಟ್ಟಮೊದಲ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರ ಸಮಾಜ. ಇಂತಹ ಸಮಾಜವನ್ನು ರಾಜಕೀಯ ದುರುದ್ದೇಶಕ್ಕೋಸ್ಕರ ಇವತ್ತು ವಿನಾಕಾರಣ ಅಶ್ಲೀಲ ಪದಗಳನ್ನು ಬಳಸಿ ನಿಂದಿಸಿ ಇವತ್ತು ಈ ಸಮಾಜಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಈ ಅವಿವೇಕಿ ರಮೇಶ್ ಕತ್ತಿ ವಿರುದ್ಧ SC/ST ದೌರ್ಜನ್ಯ ಕಾಯ್ದೆಗಳ ಅಡಿಯಲ್ಲಿ ದೂರು ದಾಖಲೆಗಳನ್ನು ಮಾಡಿ ಅವರನ್ನು ಕೂಡಲೇ ಬಂಧಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ಈ ಪ್ರತಿಭಟನೆ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಈ ಒಂದು ನಮ್ಮ ಒಂದು ಮನವಿಯನ್ನು ನೀವು ಮನ್ನಿಸಿ ಅವರ ವಿರುದ್ಧ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿ ಅವ್ರನ್ನ ಬಂಧಿಸ್ತಾ ಹೋದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು
ಈ ಸಂದರ್ಭದಲ್ಲಿ ನಾವು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮೈಸೂರು ಜಿಲ್ಲೆಯಲ್ಲೂ ಕೂಡ ಕಾನೂನು ಹೋರಾಟ ಮಾಡ್ತಾರೆ. ಖಂಡಿತವಾಗ್ಲೂ ಕೂಡ ಈಗಾಗಲೇ ನಾವು ಈ ಪ್ರತಿಭಟನೆ ಮುಗಿದ ನಂತರ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿ ಅವ್ರ ವಿರುದ್ಧ SC/ST ದೌರ್ಜನ್ಯ ತಡೆ ಪ್ರಕರಣವನ್ನು ದಾಖಲು ಮಾಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ಕಾನೂನು ಮುಖಾಂತರ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ದೇವರಾಜ್ ಶ್ರೀಕಾಡ್ರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ. ನಿನ್ನೆ ದಿವಸ ಬೆಳಗಾಮಲ್ಲಿ DCC ಬ್ಯಾಂಕ್ ಎಲೆಕ್ಷನ್ ಇತ್ತು. ಅಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರ ಬೆಂಬಲಿಗರು ಗೆದ್ದರು. ಈ ಉಮೇಶ್ ಗತಿಗೆ ಕೋಪ ಬಂದು ಉದ್ದೇಶಪೂರ್ವಕವಾಗಿ ಬ್ಯಾಡ್ರು ಮತ್ತು ನಾಯಕರು ಭಾಳ ಕೆಟ್ಟ ಪದ ಉಪಯೋಗಿಸಿ ಬೈದವ್ರೆ. ಈ ಕೂಡಲೇ ಅವನ್ನ ಬಂಧಿಸಬೇಕು, ಅವನ್ನ ಬಂಧಿಸಿ ಉಚ್ಚಾಸ್ಪತ್ರೆಗೆ ಸೇರಿಸಬೇಕು, ಅಟ್ರಾಸಿಟಿ ಕೇಸ್ ಹಾಕಬೇಕು ಅಂತ ನಾವು ಗೃಹ ಮಂತ್ರಿಯವರಲ್ಲಿ ಮನವಿ ಮಾಡ್ತೀವಿ. ಪದೇ ಪದೇ ಸಮಾಜದ ಹಿತದೃಷ್ಟಿನ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಯಾತಕ್ಕಾಗಿ ಮಾಡ್ತಾವ್ರೆ ಅನ್ನೋದು ಗೊತ್ತಿಲ್ಲ. ನಾಯಕ ಜನಾಂಗ ಅಂದರೆ ನಿಯತ್ತು ಅಂದರೆ ನಾಯಕ ಜನಾಂಗ, ಇದು ಇರೋದೇ ತಪ್ಪಾಗಿದೆ. ಐತೆ ನಮ್ಮ ಜನಾಂಗ ಎಲ್ಲ ಸಮಾಜವನ್ನು ಪ್ರೀತಿಸ್ತಾರೆ, ಆದರೆ ಉದ್ದೇಶಪೂರ್ವಕವಾಗಿ ಇಂಥ ಅವಿವೇಕಿ ರಮೇಶ್ ಕತ್ತಿ ಅಂತ ಅವಿವೇಕಿ ನಮ್ಮ ಸಮಾಜಕ್ಕೆ ಕೀಳಾಗಿ ಮಾತಾಡೋರೆ. ಕೂಡಲೇ ಅವನ್ನ ಬಂಧಿಸಬೇಕು. ನಾವು ಗೃಹ ಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.